BTV ಬಕೆಟ್ ಬೆಳಕು ಇದೀಗ ಬಂದ ಸುದ್ದಿ ನಾವೆಲ್ಲ ಹೇಳ್ತಾ ಇದ್ದೀವಿ ಕೇಳಿ. ಈಗ ಬೆವು ಪ್ರವಾಹ ಆಗುತ್ತಿರುವ ಕಾರಣ ಯಡೂರದಲ್ಲಿ, ಅದೇ ಕಾರಣಕ್ಕಾಗಿ ನಮ್ಮ MLA ಒಂದೆರಡು ಮಾತುಗಳನ್ನು ಆಡಬೇಕು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದಲ್ಲಿ ಇವತ್ತು ತುಂಬಾನೇ ಕೃಷ್ಣಾ ನದಿ ಪ್ರವಾಹ ಉಕ್ಕಿ ಏರ್ತಾ ಇದೆ. ಆದ ಕಾರಣ ನಾವೆಲ್ಲ ಗ್ರಾಮದ ಜನತೆಯಲ್ಲಿ ಏನು ವಿನಂತಿ ಮಾಡ್ಕೋತೀಪ ಅಂತಂದ್ರ, ಜನ ಜಾನುವಾರುಗಳು ನದಿ ದಡಕ್ಕೆ ಯಾವತ್ತೂ ಹೋಗೋ ಪ್ರಯತ್ನ ಪಡಬಾರದು. ಅದು ಕಂದಾಯ ಇಲಾಖೆಯವರು, ಪೊಲೀಸರು, ಸೆಕ್ಯೂರಿಟಿ ಇದ್ದಾರೆ, ಆದ್ರೂ ಅವ್ರ ಮಾತು ಮೀರಿ ನೀವು ಎಲ್ಲೂ ಹೋಗಬಾರದು. ಇನ್ನೊಂದು, ನದಿ ದಡದಲ್ಲಿ ಯಾರು ತಮ್ಮ ಜನ ಜಾನುವಾರು ಮತ್ತೆ ನಿಮ್ಮ ಗೃಹದಲ್ಲಿರುವಂತಹ ವಸ್ತು ಸಾಮಗ್ರಿಗಳನ್ನ ನಾವೆಲ್ಲ ಆಗ್ಲೇ ಸರ್ಕಾರದಿಂದ ಕೆಲವಷ್ಟು ವಾಹನದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ತಾವೆಲ್ಲರೂ ಅದರಲ್ಲಿ ತೆರಳಿ. ಆಗಲೇ ಸ್ವಲ್ಪ ಗಂಜಿ ಕೇಂದ್ರ ಕೂಡ ವ್ಯವಸ್ಥೆ ಇದೆ. ಮಳೆ ಇನ್ನೂ ನಿಲ್ಲು ಹಾಗೆ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಸರ್ಕಾರದಿಂದ ಮೇಲೆಯಿಂದ ಮಾತಾಡಿ ಈ ಗ್ರಾಮಕ್ಕೆ ಏನು ಸೌಲಭ್ಯ ಬೇಕೋ ಅದನ್ನೆಲ್ಲ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತು. ಈಗ MLA ಅವರು ಮಾತಾಡಿದ್ದು, ಅದೇ ಕಾರಣಕ್ಕಾಗಿ ನಮ್ಮ PDO ಅವರು, ತಹಶೀಲ್ದಾರ್ ಅವರು ಈ ಬಹುಪ್ರವಾಹದ ಕಾರಣ ಏನೊಂದು ಅನಿಸಿಕೆಗಳನ್ನು ಜನರಿಗೆ ತಿಳಿಸುತ್ತಾರೆ ಎಂದು ನೋಡೋಣ ಬನ್ನಿ. ನಮ್ಮ ಸಮಸ್ತ ಎಲ್ಲ ಯಡೂರು ಕ್ಷೇತ್ರ ಜನತೆ ಏನಪ್ಪಾ ಅಂತಂದ್ರೆ ಮುನ್ನೆಚ್ಚರಿಕೆಯಿಂದ ತೆಗೆದುಕೊಂಡು ತಾವುಗಳು ಯಾವುದೇ ರೀತಿಯಾಗಿ ತೊಂದರೆಗಳನ್ನು ಅನುಭವಿಸದೆ ಮುನ್ನೆಚ್ಚರಿಕೆ ತೆಗೆದುಕೊಂಡು ತಾವುಗಳು ತಮ್ಮ ದನಗಳಾಯ್ತು, ತಾವುಗಳಾಯ್ತು ಮತ್ತು ಹೊಳ್ಳಿ ಮನೆಯಲ್ಲಿ ಇರ್ತಂತ ವಸ್ತುಗಳಾಯ್ತು ಎಲ್ಲವೂ ಕೂಡ ಸುರಕ್ಷತೆಯಿಂದ ತೆಗೆದುಕೊಂಡು ತಾವು ಕೂಡ ಸುರಕ್ಷತೆಯಿಂದ ಇರಬೇಕಂತ ಹೇಳಿ ನನ್ನ ಎರಡು ಮಾತುಗಳು. ಈಗ ಹುಟ್ಟಪ್ಪ ಜೊತೆ ಕಚ್ಚಪ್ಪ ಅವರು TV9 ನಲ್ಲಿ ವೀಕ್ಷಣೆಯಾಗಿ ವಿಡಿಯೋನು ತೋರಿಸಿದ್ದಾರೆ ನಿಮಗೆ. ಇನ್ನು ಬಹು ಸಮಯದೊಂದಿಗೆ ನಾವು ಏನೆಂಬುದನ್ನು ಹೇಳುತ್ತೇವೆ. ಮಳೆ ಆದ ಕಾರಣ ಮಳೆ ಆಗುತ್ತೆ ಇಲ್ವೋ ಎಂಬುದನ್ನು ಹೇಳುತ್ತೇವೆ. ವೀಕ್ಷಿಸಿ ನಮ್ಮ ನ್ಯೂಸ್ ಚಾನೆಲ್ ಬಕೆಟ್ ಬೆಳಕು.